ಸೊ ಇವತ್ತು ಫಾದರ್ಸ್ ಡೇ. ನಮ್ಮ ಫಾದರ್ ಬಂದ್ಬಿಟ್ಟು ಊರಲ್ಲಿದ್ದಾರೆ. ಸೊ ಇವತ್ತು ನನಗೇನೇ ಬೇಜಾರಾದ್ರೂ ಏನೇ ಆದ್ರೂ ನಮ್ಮ ಅಂಗಡಿ ಅಂಕಲ್ ಇದ್ದಾರೆ. ಸೊ ಅವ್ರ ಹತ್ರನೇ ನಾನೆಲ್ಲ ಕೇಳೋದು ಹೇಳೋದು. ಸೊ ಅವ್ರ ಹತ್ರ ಮಾತಾಡಿದ್ರೆ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಇದು ಫಾದರ್ಸ್ ಡೇ ಇರೋದ್ರಿಂದ ಅವ್ರ ಹತ್ರ ಸಜೆಷನ್ಸ್. ಹೌದು. ಸೊ ನಾನು ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಊರಲ್ಲಿದ್ದಾರೆ. ಹೌದಮ್ಮ. ಸೊ ನಾನು ನಿಮಗೆ ನಮ್ಮ ಅಪ್ಪಾಜಿ ತರ ಅಯ್ಯೋ ನನ್ನ ತಾಯಿ. ನನಗೇನಾದ್ರು ಬೇಜಾರಾಯ್ತು ಅಂದ್ರೆ ಏನೋ ನಂಗೆ ಏನಾದ್ರು ಆದ್ರೆ ಸರಿ ಮಾತಾಡೋದು ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್. ಸರಿ. ಸೊ ನೀವು ಮಗಳ ಬಗ್ಗೆ ಸೊಸೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂದ್ರಮ್ಮ, ನನಗೊಬ್ಳು ಮಗಳಿದ್ದಾಳೆ ಲಕ್ಷ್ಮಿ ಅಂತೇಳಿ. ಅವಳು ಕಷ್ಟನೋ ಸುಖನೋ ಚೆನ್ನಾಗಿ ಓದಿಸಿದವಮ್ಮ, ನಮ್ಮ ಯೋಗ್ಯತೆ ಅನುಸಾರವಾಗಿ ಗಂಡನ ಮನೆ ಸುಖವಾಗಿದ್ದಾಳೆ. ಆಮೇಲೆ ಈಗ ಬರೋಂಥ ಸೊಸೆ ಇದ್ದಾಳಮ್ಮ, ಸೊಸೆ ತುಂಬ ಇಂಪಾರ್ಟೆಂಟ್ ಆಗ್ತಾಳೆ. ಕಾರಣ ಏನು ಅಂತಂದ್ರಮ್ಮ, ಅವರು ತಂದೆ ತಾಯಿನ ಬಿಟ್ಬಿಟ್ಟು ನಮ್ಮ ಸೇವೆಗೋಸ್ಕರನೇ ಬರೋದು. ಅವ್ರ ಮನೇನ ತ್ಯಾಗ ಮಾಡಿ ನಮ್ಮನೆ ಉದ್ಧಾರಕ್ಕೋಸ್ಕರ, ನನ್ನ ಮಗನ ಉದ್ಧಾರಕ್ಕೋಸ್ಕರ ಅವ್ರು ಬರೋದು. ನಾನು ಅವ್ರನ್ನ ಮಗಳಿಗಿಂತ 10 ಪಟ್ಟು ಜಾಸ್ತಿ ನೋಡ್ಕೋಬೇಕು ಚೆನ್ನಾಗಿ. ಅವಾಗ ಏನಾಗುತ್ತೆ ಅಂದರೆ ನನ್ನ ಮಗನೂ ಚೆನ್ನಾಗಿರ್ತಾನೆ, ನನ್ನ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಮನೆಯವರು ಚೆನ್ನಾಗಿರ್ತಾರೆ, ನನ್ನ ಮಗಳು ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲಮ್ಮ. ಯಾಕೆ ಅಂತ ಕೇಳಮ್ಮ, ಕೊಟ್ಟೆನ್ನು ಕುಲು ಕೊರಾಕೆ ಅದೇನಮ್ಮ, ಅದು ಪ್ರಪಂಚ ಗೊತ್ತಿರೋ ಸತ್ಯ. ಹಿರಿಯರು ಮಾಡಿರೋದು ಯಾವುದೇ ಕಾರಣಕ್ಕೂ ಮೋಸ ಅಲ್ಲ. ಅವ್ರು ಏನೇ ಮಾಡಿದ್ರು ಅವರು ಅರ್ತು ನುರ್ತು ಮಾಡಿರ್ತಾರೆ. ಈಗ ನನಗೇನಾದ್ರು ವ್ಯತ್ಯಾಸ ಆದರೆ ಒಂದು ಲೋಟ ನೀರು ಕೊಡೋದು ನನ್ನ ಸೊಸೆನೇ. ನನ್ನ ಸೊಸೆ ಬಿಟ್ಟು ನನ್ನ ಮಗಳು ಬರೋಕ್ಕಾಗಲ್ಲ. ನನ್ನ ಮಗಳೇನಮ್ಮ, ಒಂದಿನ ಬಂದಾಳು, 2 ದಿನ ಬಂದಾಳು, ಅದು ಅವ್ರ ಮನೆ ಕಾಯಕ. ನಮ್ಮನೆ ಕಾಯಕ ಮಾಡಲಿಕ್ಕೆ, ನನ್ನ ಮಗನ ಉದ್ಧಾರಕ್ಕೆ, ನನ್ನ ಮಗನ ಏಳಿಗೆಗೋಸ್ಕರ ಶ್ರಮ ಹಾಕೋದು ಯಾರು ಅಂದರೆ ತಂದೆ ತಾಯಿ ಫಸ್ಟು, ಮಕ್ಕಳು ಉದ್ಧಾರಕ್ಕೆ. ಆಮೇಲೆ ಏನಾಗುತ್ತೆ ಗೊತ್ತಾ ತಾಯಿ, ಸೊಸೆನೇ ಕಾರಣ. ಆಯಿತಾ? ಸೊಸೆಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು, ತಪ್ಪಿದರೆ ತಿದ್ದಬೇಕು, ಸರಿಯಾದ ಮಾರ್ಗದಲ್ಲಿ ಹೋಗು ಅಂತ ಹೇಳಬೇಕು. ಸುಮ್ಮನೆ ನಾವು ಇಲ್ಲ ಸ್ಥಳದ ಆರೋಪ ಮಾಡಿ ಅವರಿಗೆಲ್ಲ ಚಿತ್ರಹಿಂಸೆ ಕೊಟ್ಟು ಬದುಕೋದ್ರಲ್ಲಿ ಅರ್ಥ ಇಲ್ಲ ಕಣಮ್ಮ.